ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಸ್, ಬಿಸಿ ಬಿಸಿ ಹಾಲು ತೋ ಕುಡಿ. ತೋ. ಬೇಡ. ಹೊರಗಡೆ ಏನಾದ್ರು ಹೋಗೋಣ ಅಥವಾ ಬೇಡ? ಏನಾದ್ರು ಗೇಮ್ಸ್ ಆಡೋಣ? ಇಲ್ಲಿ ಪಕ್ಕದಲ್ಲಿ ಉತ್ಸವ ನಡೀತಾ ಇದೆ ಅಂತೆ, ಅಲ್ಲಿಗೆ ಹೋಗೋಣ? ಬೇಡ. ನಿನ್ಗೆ ಏನ್ ಬೇಕು ಅಂತ ಹೇಳೋ, ಅದನ್ನಾದ್ರೂ ಮಾಡೋಣ. ನಿನ್ಗೆ ಈ ಬಬಲ್ಸ್ ಬಿಡೋದಂದ್ರೆ ಇಷ್ಟ ಅಲ್ವಾ? ಇಲ್ಲಿ ಹತ್ರದಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಚೆನ್ನಾಗಿ ಬಬಲ್ಸ್ ಬಿಡೋಣ, ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಬೇಡ ಪಪ್ಪ, ನಾನು ಮನೇಲೇ ಇರ್ತೀನಿ. ಯಾಕೆ ಪುಟ್ಟ ಇಷ್ಟೊಂದು ಡಲ್ ಆಗಿದೆಯಾ? ಇಲ್ಲ ಪಪ್ಪ, ನಾನು ಹ್ಯಾಪಿ ಆಗಿದ್ದೀನಿ. ಏನೂ ಇಲ್ಲ, ಬರೀ ನೀನು ಬಾಯಲ್ಲಿ ಹಾಗೆ ಹೇಳ್ತಾ ಇದೆಯಾ ಅಷ್ಟೇ, ಮುಖದಲ್ಲಿ ಕಾಣಿಸ್ತಾನೆ ಇಲ್ಲ. ನೀನು ಮೊದಲು ಈ ಮನೆಗೆ ಬಂದಾಗ ನಿನ್ನ ಫ್ರೆಂಡ್ ಹತ್ರ ಜಾಸ್ತಿ ಮಾತಾಡ್ತಾ ಇದ್ದೆ, ನನ್ನ ಹತ್ರ ಮಾತೇ ಆಡ್ತಾ ಇರಲಿಲ್ಲ. ಆಮೇಲೆ ನಿಧಾನವಾಗಿ ನನ್ನ ಹತ್ರ ಜಾಸ್ತಿ ಮಾತಾಡ್ತಾ ಇದ್ದೆ, ನಿನ್ನ ಫ್ರೆಂಡ್ಶಿಪ್ನ ದೂರ ಇಟ್ಟಿದ್ದೆ. ನೋಡು, ಮತ್ತೆ ನೀನು ಈ ಬೊಂಬೆ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ ಪುಟ್ಟ. ನೋಡು, ನಿನ್ನ ತಲೆಯಲ್ಲಿ ಬೇಡದೇ ಇರೋ ಯೋಚನೆಗಳನ್ನೆಲ್ಲ ತುಂಬ್ಕೊಂಬಿಟ್ಟಿದ್ಯಾ. ನೋಡು ಪುಟ್ಟ, ನಿಂದಿನ್ನೂ ಎಳೆ ಮನಸ್ಸು, ಪರಿಶುದ್ಧವಾದ ಮನಸ್ಸು, ತಿಳಿ ನೀರಿನ ಥರ. ಬೇಡದಿರೋದನ್ನೆಲ್ಲ ಯೋಚನೆ ಮಾಡಬಾರ್ದು, ಏನೇನೋ ಇಮ್ಯಾಜಿನ್ ಮಾಡ್ಕೋಬಾರ್ದು ಪುಟ್ಟ. ಆ ಥರ ಮಾಡ್ಕೊಂಡ್ರೆ ಮನಸ್ಸು ಹಾಳಾಗೋಗುತ್ತೆ ಪುಟ್ಟ. ನಿನ್ನ ಚಿಂತೆ ಭಯ ನನಗೆ ಅರ್ಥ ಆಗುತ್ತೆ ಪುಟ್ಟ, ಬಟ್ ನಾನು ಕೆಲವು ವಿಷಯಗಳನ್ನ ಹೇಳೋಕ್ಕಾಗಲ್ಲ, ಹೇಳಿದ್ರು ನಿನ್ಗೆ ಅರ್ಥ ಆಗೋ ವಯಸ್ಸಲ್ಲ ಪುಟ್ಟ. ಅದನ್ನು ಬಿಟ್ಬಿಡು, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡ, ನಾವು ಮಾತಾಡೋದು ಬೇಡ, ಅರ್ಥ ಆಯ್ತಾ? ಸಮಯ ಬಂದಾಗ ನಾನೇ ಎಲ್ಲನೂ ಹೇಳ್ತೀನಿ ನಿಮಗೆ. ಆದರೆ ನೀನು ಈಗ ಬೇಜಾರು ಮಾಡ್ಕೋಬಾರ್ದು, ಮನಸ್ಸನ್ನು ನೋಯಿಸ್ಕೋಬಾರ್ದು. ಯಾಕೆ ಗೊತ್ತಾ, ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದು ಅಲ್ವ ಕಂದ? ನೋಡು ಪುಟ್ಟ, ನಾವು ಆಡೋ ಮಾತು, ನಮ್ಮ ಆಲೋಚನೆ, ನಾವೇನು, ನಮ್ಮ ಗುಣ ಏನು ಅನ್ನೋದನ್ನು ತೋರಿಸುತ್ತೆ. ಮೊದಲು ಈ ನಿನ್ನ ಪುಟ್ಟು ತಲೆಯಲ್ಲಿರೋ ಕೆಟ್ಟ ಯೋಚನೆಗಳನ್ನ ಕಿತ್ತು ಬಿಸಾಕ್ಬಿಡು. ಯಾವುದೇ ಕಾರಣಕ್ಕೂ ಯಾವತ್ತಿಗೂ ನೀನು ನನ್ನ ಮಗಳೇ, ನನ್ನ ಮುದ್ದಿನ ಮಗಳೇ, ಅರ್ಥ ಆಯ್ತಾ? ನನ್ನ ಮುದ್ದಿನ ಮಗಳು ಬೇಜಾರು ಮಾಡ್ಕೊಂಡಿದ್ರೆ ಪಪ್ಪ ಖುಷಿಯಾಗಿರೋಕ್ಕೆ ಸಾಧ್ಯನೇ ಹೇಳು. ಹಾಂ ಸರಿ, ನಾನು ಬೇಜಾರು ಮಾಡ್ಕೊತೀನಿ ಬಿಡು. ಇಲ್ಲ ಪಪ್ಪ, ನೀವು ಯಾವಾಗಲೂ ನಗ್ತಾನೆ ಇರಬೇಕು. ಅದಕ್ಕೆ ನೀನು ನಗ್ತಾ ಇರಬೇಕು. ಎಲ್ಲಿ ನಗು? ಥ್ಯಾಂಕ್ ಯು ಪುಟ್ಟ, ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪನಾದ್ರೂ ನಕ್ಕದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ಆಚೆ ಹೋಗಿ ಸುತ್ತಾಡ್ಕೊಂಬರೋಣ? ಇಲ್ಲ ಬೇಡ ಪಪ್ಪ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಪಾರ್ಕಿಗೆ ಹೋಗೋದು ಬೇಡ, ನಾನು ಇಲ್ಲೇ ಹೊರಗಡೆ ಆಟ ಆಡ್ತೀನಿ. ನಿಜವಾಗ್ಲೂ? ಗುಡ್ ಗರ್ಲ್. ಸರಿ, ಹಾಲು ಕುಡಿದ್ಬಿಟ್ಟು ಆಮೇಲೆ ಆಟಕ್ಕೆ ಹೋಗ್ಬೇಕು. ಈಗ ನೀವ್ ಆನ್ಸರ್ ಮಾಡಿ. ಹೇಳಪ್ಪ. ಮಮ್ಮಿ ತರನೇ ಪ್ರೀತಿ ಮಾಡ್ತೀರಾ, ಮಮ್ಮಿ ತರನೇ ಹಗ್ ಮಾಡ್ತೀರಾ, ಯಾಕೆ? ಯಾಕೆಂದ್ರೆ ಡೇ ಬೈ ಡೇ ನಮ್ಮಿಬ್ಬರದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗ್ತಾ ಇದೆ, ನಮ್ಮ ಬಾಂಡಿಂಗ್ ಬೆಳೀತಾ ಇದೆ. ಅದಕ್ಕೆ ಸಾರಿ ಗೌತಮ್ ಅವರೇ, ಆಕಾಶ್ ನಿಮ್ಮ ಮಗನೇ. ಆದ್ರೆ ಅವ್ನು ನಿಮ್ಮ ಜೊತೆ ಕ್ಲೋಸ್ ಆಗಿರೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಕುಶಾಲ್ ನಗರದಿಂದ ಬೆಂಗಳೂರಿಗೆ ಬಂದಿದ್ದು. ಅಂದ್ರೆ ಗೌತಮ್ ಸರ್ ನನ್ನ ಪಪ್ಪನಾ? ಮಮ್ಮಿನೇ ಹೇಳ್ತಾ ಇರ್ತಾರೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಅವರು ಸುಳ್ಳು ಹೇಳಿದಾರೆ. ಗೌತಮ್ ಸರ್ ನಮ್ಮ ಪಪ್ಪ ಅಂತ ಯಾಕೆ ಹೇಳಲಿಲ್ಲ? ಹೇಳ್ಬೇಕು ತಾನೆ, ಈ ಚಿಕ್ಕಿರು ಹೇಳಲಿಲ್ಲ. ನಾನು ಇಬ್ಬರ ಜೊತೆ ಮಾತಾಡೋದು ಇಲ್ಲ. ಏನ್ ಡಾರ್ಲಿಂಗ್, ಮುಖ ಉದಿಸ್ಕೊಂಡು ಕುತ್ಕೊಂಡಿದ್ಯಾ? ಏನಾಯ್ತು?
ಏನಿಲ್ಲ. ಹಾ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತಿದ್ದೆ ಅಲ್ಲ, ಮಾಡ್ದಾ? ಡಾರ್ಲಿಂಗ್, ನಿನ್ನ ಕೇಳ್ತಾ ಇರೋದು, ಮಾಡ್ದಾ? ಯಾಕೋ ಮುಖನ ಹೆಂಗ್ ಮುದಿಸ್ಕೊಂಡು ಕುತ್ಕೊಂಡಿದ್ಯಾ? ಏನಾಯ್ತು ಹೇಳು. ಏನಾಯ್ತು? ಅಕ್ಕರೆ ಯಾಕೆ ಕೂತಿದ್ದಾನೆ ಮುಖ ಗಂಟು ಹಾಕೊಂಡು? ನೀವೇನಾರ ಬೈದ್ರಾ? ನಾನೇ ಬೈಲಿ. ಅವನೇನೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದ, ಸರಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ, ಬೇಡ ಅಂತ ಹೇಳ್ದ. ಮಲ್ಲಿ ಚಿಕ್ಕಿ ಬರ್ಲಿ ಅವಳು ಹೆಲ್ಪ್ ತಗೋ ಅಂತ ಹೇಳಿದೆ, ಅದಕ್ಕೂ ಬೇಡ ಅಂತ ಹೇಳ್ದ. ನನಗನ್ಸುತ್ತೆ ಅವ್ನ ಪ್ರಾಜೆಕ್ಟ್ ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಈ ರೀತಿ ಕೊಟ್ಟಿದ್ದಾನೆ ಅಲ್ವೇನಾ? ಓ ಅದೇ ಕಾಲ್ ಮೇಲೆ ನಿಂತ್ಕೊಳಕ್ ಹೋಗಿ ಕಾಲ್ ಮುರ್ಕೊಳ್ತಾರೆ ಅಂತಾರಲ್ಲ, ಆ ತರನಾ? ಆ ಥರದ್ದೇನೋ ಆಗಿರುತ್ತೆ. ಡಾರ್ಲಿಂಗ್, ನೀನ್ ಏನು ವರಿ ಮಾಡ್ಬೇಡ. ನಿಂಗೆ ಪ್ರಾಜೆಕ್ಟ್ ವರ್ಕ್ ತಾನೆ, ನಾನು ಮಾಡ್ಕೊಡ್ತೀನಿ. ಅದು ಹಾಳಾದ್ರೆ ಏನಾಯ್ತು, ಬಾ ಮಾಡೋಣ. ಏನು ಬೇಕಾಗಿಲ್ಲ, ನಾನೇ ಮಾಡ್ಕೋತೀನಿ. ಆಯ್ತಪ್ಪ, ನೀನೇ ಮಾಡುವಂತೆ. ಈಗ ಮುಖ ಈ ರೀತಿ ಇಟ್ಕೋಬೇಡ, ನೋಡಕ್ಕಾಗ್ತಿಲ್ಲ. ಬಾಸ್ ಸ್ಮೈಲ್ ಮಾಡಿ. ಏನೀಗ ನಗ್ಬೇಕಾ? ತುಂಬಾ ಚೆನ್ನಾಗಿ ನಗ್ತೀಯ. ಬಾ ಊಟ ಮಾಡುವಂತೆ. ನಂಗೆ ಬೇಡ. ಅವ್ವಾ, ನಿನಗೆ ಊಟ ಬೇಡವಾ? ಇದೇನ್ ಕೇಳಿಸ್ಕೊಳ್ತಾ ಇದೀನಿ ನಾನು? ಆಶ್ಚರ್ಯದ ಮೇಲೆ ಆಶ್ಚರ್ಯ. ಡಾರ್ಲಿಂಗ್, ಇವತ್ತು ಮಮ್ಮಿ ಏನು ಅಡುಗೆ ಮಾಡಿದ್ದಾರೆ ಗೊತ್ತಾ? ಬಿಸಿಬೇಳೆ ಬಾತು, ನಿನ್ ಫೇವ್ರೇಟು. ಇವಾಗ್ಲೂ ಹೇಳು, ನಿಂಗೆ ಬೇಡವಾ? ಬೇಡವಾ? ನಂಗೆ ಬೇಡ. ಏನೇ ಮಾಡಿದ್ರು ನಾನೇನು ತಿನ್ನಲ್ಲ. ಯಾಕೋ ಡಾರ್ಲಿಂಗ್ ಹೆಂಗಿದ್ಯಾ? ನೀ ಈ ರೀತಿ ಇರೋದಿದ್ರೆ ನೋಡಕ್ ಆಗಲ್ಲ ಕಣೋ. ಡಾರ್ಲಿಂಗ್, ಯಾಕೆ ಡಾರ್ಲಿಂಗ್ ಇಷ್ಟು ಬೇಜಾರಲ್ಲಿದ್ಯಾ? ಎಲ್ಲಿ ನಗಡು 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 ನಗಡು. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ ಆ ಕಡೆ. ಅಪ್ಪು, ಅವಳೆ ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದಾಳೆ, ನೀನ್ ನೋಡಿದ್ರೆ ಅವಳ ಮೇಲೆ ರೇಗ್ತಿದ್ಯಲ್ಲ. ಬರ್ತಾ ಬರ್ತಾ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ನಿಂಗೆ. ಅವಳು ನಿನ್ಗೆ ಚಿಕ್ಕಮ್ಮ, ವಯಸ್ಸು ನೋಡ್ದ ಅವಳ ಜೊತೆ ಈ ರೀತಿ ಮಾತಾಡ್ತಿದ್ಯಲ್ಲ. ನೆಕ್ಸ್ಟ್ ಟೈಮ್ ಈ ರೀತಿ ಆದ್ರೆ ಸರಿಗಿರಲ್ಲ. ಸಾರಿ ಹೇಳು. ಅಕ್ಕರೆ ಬಿಡಿ, ಅವನು ಚಿಕ್ಕೋನು. ನೀವು ಕೋಪ ಮಾಡ್ಕೋಬೇಡಿ, ನೀನೇನು ಬೇಜಾರು ಮಾಡ್ಕೋಬೇಡ ಆಯ್ತು ಡಾರ್ಲಿಂಗ್. ಏಯ್ ಅಪ್ಪು, ನಿಂತ್ಕೋ. ಅಪ್ಪು, ಎಷ್ಟು ಕೊಬ್ಬ ಅವನಿಗೆ. ಅಕ್ಕರೆ, ಅಪ್ಪ ಅಮ್ಮನ ಗುಣನೇ ಮಕ್ಳಿಗೆ ಬರೋದು ಅಂತ ಹೇಳ್ತಾರೆ. ನಿಮ್ಮ ಮತ್ತೆ ಭಾವನ ಹಠ ಮತ್ತೆ ಕೋಪನ ಅವನ ಹತ್ರನೂ ಇರೋದು. ಮಲ್ಲಿ, ಸರಿ ಆಯ್ತು, ನೀವು ಕೋಪ ಮಾಡ್ಕೋಬೇಡಿ. ಅಕ್ಕರೆ ನೀವೇ ಯೋಚನೆ ಮಾಡಿ, ಇಷ್ಟು ವರ್ಷ ಯಾವತ್ತೂ ಈ ಥರ ಆಡಿರ್ಲಿಲ್ಲ. ಇವತ್ತು ಆಡ್ತಾ ಇದ್ದಾನೆ ಅಂತಂದ್ರೆ ಅವನ ಮನ್ಸಲ್ಲಿ ಏನೋ ಇದೆ ಅಂತ ತಾನೇ ಅರ್ಥ. ಏನೋ ಬೀಳಿಸ್ದೆ? ಏನಿಲ್ಲ ಮಮ್ಮಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.